ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಡಿಕೆ ಶಿವಕುಮಾರ್ ಅವರ ಸಂಪುಟ ಫುಲ್ಫಿಲ್ ಯಾವಾಗ ಆಗುತ್ತೆ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಸಿಕ್ಕಿಬಿಡ್ತು. ಆಲ್ರೆಡಿ ಫುಲ್ಫಿಲ್ ಆಗಿದೆ ಒಂದು ಸ್ಥಾನವನ್ನ ಹೊರತುಪಡಿಸಿ. ಸಚಿವ ಸಂಪುಟ ವಿಸ್ತರಣೆ ಅನ್ನುವಂತ ಆ ಕಸರತ್ತು ಪ್ರಹಸನ ಎಷ್ಟು ದಿನಗಳಿಂದ ಆಗ್ತಾ ಇತ್ತು ಅನ್ನೋದನ್ನ ನಾವು ಗಮನಿಸಿದ್ವಿ. ಕಾರಣ ಅಷ್ಟರ ಮಟ್ಟಿಗೆ ಹಗ್ಗಜಗ್ಗಾಟಗಳಿತ್ತು. ಯಾವ ರೀತಿ ನಾವು ಯಾವ ಮಾನದಂಡ ಇಟ್ಕೊಂಡು ಈ ಬಾರಿ ಸಚಿವ ಸ್ಥಾನ ಫೈನಲ್ ಮಾಡಬೇಕು ಅನ್ನೋದೇ ಅತಿ ದೊಡ್ಡ ಸವಾಲಾದಂಗೆ ಕಾಣಿಸ್ತು ಕಾಂಗ್ರೆಸ್ ಪಾಳೆಯದಲ್ಲಿ. ಏನಿವೆ ಆ ಸವಾಲುಗಳನ್ನ ಮೆಟ್ಟಿ ನಿಂತು ಒಂದು ಫೈನಲ್ ಲಿಸ್ಟ್ ಅನ್ನ ಹೈಕಮಾಂಡ್ ಕಳಿಸ್ಕೊಡ್ತು. ನೂತನ ಸಚಿವರು ನಿನ್ನೆ ಎಲ್ಲರೂ ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಆದ್ರೆ ಎಲ್ಲವೂ ಕೂಡ ಶಾಂತ ಸ್ವರೂಪದಲ್ಲಿ ಆಗೋಯ್ತಾ ಈ ಬೆಳವಣಿಗೆ ಅಂದ್ರೆ ಇಲ್ಲ ಅನ್ನುವಂತ ಉತ್ತರ ಸಿಕ್ಬಿಡ್ತು. ಕಾರಣ ನಿನ್ನೆ ಸಚಿವಾಕಾಂಕ್ಷಿಗಳು ಯಾರೆಲ್ಲ ಇದ್ರಲ್ಲ ಸಚಿವ ಸ್ಥಾನ ಮಿಸ್ ಆಗ್ತಾ ಇದ್ದಂತೆ ಬಂಡಾಯದ ಬೇಗುದಿ ರಾಜೀನಾಮೆ ಕೊಟ್ಬಿಡ್ತೀವಿ, ನಾವು ಪಕ್ಷದಲ್ಲೇ ಇರಲ್ಲ ಅನ್ನುವಂತ ಮಾತುಗಳನ್ನ ಕೋಪದಲ್ಲಿ ಆಡಿದ್ದನ್ನ ಕೂಡ ಗಮನಿಸಿದ್ವಿ. ಹಂಗಂದ ಮಾತ್ರಕ್ಕೆ ಬಂಡಾಯ ಏನು ಹೊಸ್ತಾ? ಖಂಡಿತ ಅಲ್ಲ. ಯಾವುದೇ ಪಕ್ಷ ಅಧಿಕಾರದಲ್ಲಿದ್ದಾಗಲೂ ಕೂಡ ಸಂಪುಟ ರಚನೆ ಆದಾಗ, ವಿಸ್ತರಣೆ ಆದಾಗ, ಸಚಿವಾಕಾಂಕ್ಷಿಗಳು ಯಾರಿಗಾದ್ರೂ ಸಚಿವ ಸ್ಥಾನ ಸಿಗದೆ ಹೋದಾಗ ಅಸಮಾಧಾನಗಳು, ಬಂಡಾಯ ಅನ್ನೋದು ಸಹಜ. ಅದನ್ನ ಪಕ್ಷ ಕರೆದು ತೀರ್ಮಾನ ಮಾಡಿ ಸಮಾಧಾನ ಮಾಡೋದು ಕೂಡ ಪದ್ಧತಿ. ಇದರ ಜೊತೆಗೆ ಕಾಡಿರುವಂತ ಒಂದು ಪ್ರಶ್ನೆ ಅಂದ್ರೆ ನಿನ್ನೆ ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಒಬ್ಬರು ಮಹಿಳೆಯರಿಗೆ ಸ್ಥಾನಮಾನ ಕೊಡೋದ್ರಲ್ಲಿ ವಿಫಲ ಆಗೋಯ್ತಲ್ಲ ಕಾಂಗ್ರೆಸ್ನ ಹೈಕಮಾಂಡ್ ಅನ್ನೋದು ಪ್ರಶ್ನೆ ಆಗೋಯ್ತು. ಮಹಿಳೆಯರೇ ಇಲ್ಲದ ಸಂಪುಟ ಯಾಕೆ ತೀರ್ಮಾನಕ್ಕೆ ಬಂತು ಕಾಂಗ್ರೆಸ್ನ ಹೈಕಮಾಂಡ್? ಲಾಸ್ಟ್ ಮಿನಿಟ್ ಅಲ್ಲಿ ಗಾಯತ್ರಿ ಅವರನ್ನ ಕೈ ಬಿಟ್ಟಿರೋದಕ್ಕೆ ಕಾರಣ ಏನಾಗ್ತಾ ಇದೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ? ಇದಕ್ಕೆ ಮಹಿಳೆಯರು ಏನು ಹೇಳ್ತಾರೆ ಅನ್ನೋದೇ ಪ್ರಶ್ನೆ ಇರೋದು. ಯಾಕಂದ್ರೆ ಒಂದು ಖಾತೆ ಮಹಿಳೆಗಾದ್ರೂ ಕೊಡಬೇಕಾಗಿತ್ತು, ಯಾಕೆ ಕೊಡ್ಲಿಲ್ಲ ಅನ್ನೋದೇ ಅತಿ ದೊಡ್ಡ ಪ್ರಶ್ನೆ ಆಗಿರೋದು. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಮಹಿಳೆಯರಿಗೆ ಅನ್ಯಾಯ ಅನ್ನುವಂತಹ ವಿಚಾರ ಕೇಳೋದಕ್ಕೆ ಸಿಗ್ತಾ ಇದೆ. ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡೋಣ. ಏನಾಗ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ, ಇದೆಲ್ಲವೂ ಕೂಡ ಮುಂಬರುವ ಚುನಾವಣೆಯಲ್ಲಿ ಎಷ್ಟು ಮಟ್ಟಿಗೆ ಪರಿಣಾಮ ಬೀರಬಹುದು ಅನ್ನೋದ್ರ ಬಗ್ಗೆ ವಿಶ್ಲೇಷಣೆ ಕೂಡ ಇರುತ್ತೆ. ಇದೇ ಈ ಹೊತ್ತಿನ ವಿಶೇಷ. ಡಿಕೆಗೆ ಸಂಪುಟ ಸಂಕಟ. ಒಬ್ರು ಮಹಿಳೆಯರಿಲ್ಲದ ಡಿ ಕೆ ಶಿವಕುಮಾರ್ ಅವರ ಸಂಪುಟ ಹೆಂಗ್ರಿ ಸಾಧ್ಯ ಅನ್ನೋದೇ ಪ್ರಶ್ನೆ. ಇತ್ತೀಚೆಗೆ ಮೀಸಲಾತಿ ಬಗ್ಗೆ ಮಾತಾಡ್ತಾ ಇದೀವಿ, ಮಹಿಳೆಯರಿಗೆ ನಾವು ಫಸ್ಟ್ ಆದ್ಯತೆ ಕೊಡ್ತೀವಿ ಅಂತೀರಿ. ಆದ್ರೆ ಮಹಿಳೆಯರಿಗೆ ಅವಕಾಶ ಕೊಡಲೇ ಇಲ್ಲ ಅಂದ್ರೆ ಸಂಪುಟ ರಚನೆ ಬೆನ್ನಲ್ಲೇ ಅಸಮಾಧಾನ, ಸಚಿವ ಸ್ಥಾನ ಸಿಗದೆ ಹೋಗಿರೋದಕ್ಕೆ ರಾಜೀನಾಮೆ ಪರ್ವ, ಇದಕ್ಕೆ ಮತ್ತೇನು ಅನ್ನೋದೇ ಪ್ರಶ್ನೆ. ಡಿ ಕೆ ಶಿವಕುಮಾರ್ ಮೇಲೆ ಸಂಪುಟ ತೂಗುಗತ್ತಿ ಹೇಗೆ ನಿಭಾಯಿಸ್ತಾರೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್? ಸಂಪುಟದಲ್ಲಿ ಇಲ್ಲ ಲೇಡಿ ಮಿನಿಸ್ಟರ್, ಸಿಡಿದೇಳತ್ತ ನಾರಿ ಶಕ್ತಿ. ಸಂಪುಟ ವಿಸ್ತರಣೆ ಆಯ್ತು, ಈಗ ಬಂಡಾಯದ್ದೇ ಟೆನ್ಷನ್ ಶುರು ಆಗ್ಬಿಟ್ಟಿದೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ. ಸಂಪುಟ ವಿಸ್ತರಣೆ ಆಗ್ತಾ ಇದ್ದಂತೆ ಭುಗಿಲೆದಿದೆ ಸೀನಿಯರ್ಸ್ ಶಾಸಕರ ಅಸಮಾಧಾನ. ಹಿರಿತನ, ಪಕ್ಷ ನಿಷ್ಠೆಗೆ ಬೆಲೆ ಕೊಟ್ಟಿಲ್ಲ ಅನ್ನುವಂತ ಹಿರಿಯ ಶಾಸಕರ ಬಂಡಾಯ. ನಿನ್ನೆಯೇ ಶಾಸಕ ಸ್ಥಾನಕ್ಕೆ ಯಶವಂತರಾಯಗೌಡ ಪಾಟೀಲ್ ರಿಸೈನ್ ಮಾಡಿಬಿಟ್ರು. ಇವತ್ತು ಮತ್ತಷ್ಟು ಶಾಸಕರು ರಾಜೀನಾಮೆ ಕೊಡ್ತಾರಾ ಅನ್ನೋದು ಪ್ರಶ್ನೆ. ರಾಜೀನಾಮೆ ಕೊಟ್ಟರು ಪರವಾಗಿಲ್ಲ, ಅಂಗೀಕಾರ ಮಾಡ್ಬಿಡಿ ಅಂತ ಹೈಕಮಾಂಡ್ ಹೇಳಿದೆ. ಅಷ್ಟು ಸುಲಭನ ಅಂಗೀಕಾರ ಮಾಡ್ಬಿಡೋದು? ಇದು ಪ್ರಶ್ನೆ ಇರೋದು. ಬೇಸರಗೊಂಡಿರುವ ಶಾಸಕರನ್ನ ಸಮಾಧಾನ ಮಾಡೋದೇ ಡಿ ಕೆ ಶಿವಕುಮಾರ್ ಅವರಿಗೆ ಅತಿ ದೊಡ್ಡ ಸವಾಲಾಗಿ ಹೋಗಿದೆ. ಹೈಕಮಾಂಡ್ ಭೇಟಿ ಮಾಡಿ ಅಳಲು ತೋಡ್ಕೊಳ್ಳೋದಕ್ಕೆ ಶಾಸಕರು ಪ್ಲಾನ್ ಮಾಡ್ಕೊಂಡಿದ್ದಾರಂತೆ. ಸಂಪುಟ ರಚನೆ ಬೆನ್ನಲ್ಲೇ ಅಸಮಾಧಾನ, ಪ್ರತಿಭಟನೆಯ ಕಿಚ್ಚು, ರಾಜೀನಾಮೆಯ ಪರ್ವ ಕಾಂಗ್ರೆಸ್ ಪಾಳ್ಯದಲ್ಲಿ ಶುರುವಾಗಿದೆ. ಬಟ್ ಡಿ ಕೆ ಶಿವಕುಮಾರ್ ಅವರಿಗೆ ಇದೆಲ್ಲ ಹೊಸ್ತೇನಲ್ಲ. ಯಾಕಂದ್ರೆ ಕಾಂಗ್ರೆಸ್ ಪಾಳ್ಯದಲ್ಲಿ ಅವ್ರನ್ನ ಕರಿತಿದ್ದೆ ಟ್ರಬಲ್ ಶೂಟರ್ ಅಂತ. ಇಂತಹ ಸಮಸ್ಯೆಗಳು ಬಂದಾಗ, ಬಂಡಾಯ ಬೇಗುದಿಗಳಿದ್ದಾಗ ಅದನ್ನ ಶಮನ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಡಿ ಕೆ ಶಿವಕುಮಾರ್ ಅವರು ಅನ್ನುವಂತ ಮಾತುಗಳಿದೆ. ಬಟ್ ಈಗ ಅವರೇ ಮುಖ್ಯಮಂತ್ರಿ ಆಗಿರೋದ್ರಿಂದ ಹಿಂಗ್ ಸಾರ್ಟ್ ಔಟ್ ಮಾಡ್ತಾರೆ ಈ ಅಸಮಾಧಾನ? ಪ್ರಶ್ನೆ ಇದೆ. ಎನಿವೆ ಅಸಮಾಧಾನ, ಬಂಡಾಯ, ರಾಜೀನಾಮೆಯ ಪರ್ವ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಶುರುವಾಗಿದ್ರು ಕೂಡ ಶಮನ ಮಾಡೋದು ಪಕ್ಷಕ್ಕೂ ಗೊತ್ತಿದೆ. ಡಿ ಕೆ ಶಿವಕುಮಾರ್ ಅವರು ಅದರಲ್ಲಿ ನಿಸ್ಸೀಮರು. ಬಟ್ ಅಲ್ಲಿ ತನಕ ಇದೆಲ್ಲವನ್ನ ನೋಡಲೇಬೇಕು, ರಾಜ್ಯ ಅದಕ್ಕೆ ಸಾಕ್ಷಿ ಆಗಲೇಬೇಕು. ಒಟ್ಟೊಟ್ಟಿಗೆ ಇರುವ 20 ಸ್ಥಾನಗಳಿಗೆ 80ಕ್ಕೂ ಹೆಚ್ಚು ಆಕಾಂಕ್ಷಿಗಳು ಹೋಗಿ ಲಾಬಿ ಒತ್ತಡ ಹಾಕಿದ್ರೆ 80 ಜನಕ್ಕೂ ಕೂಡ ನೀವು ಸಚಿವ ಸ್ಥಾನ ಕೊಡಿ ಅಂತ ಡಿಮಾಂಡ್ ಇಟ್ಬಿಟ್ರೆ, ಇನ್ನು ನಿಗಮ ಮಂಡಳಿ ಇದೆ, ನಿಗಮ ಮಂಡಳಿ ಕೊಡ್ತಾರೆ, ಸಮಾಧಾನ ಮಾಡ್ತಾರೆ, ಬೇರೆ ಬೇರೆ ಸ್ಥಾನಮಾನದ ಭರವಸೆ ಕೊಟ್ಟು ಸಮಾಧಾನ ಮಾಡೋ ಸಾಧ್ಯತೆಗಳು ಇರುತ್ತೆ. ಆದ್ರೆ ಅಲ್ಲಿ ತನಕ ತಡಿಬೇಕಲ್ಲ ನಮ್ಮ ಶಾಸಕರು. ನಾವು 3 ಬಾರಿ ಗೆದ್ದಿದ್ದೀವಿ, 4 ಬಾರಿ ಗೆದ್ದಿದ್ದೀವಿ. ಇನ್ಫ್ಯಾಕ್ಟ್ ಅದರಲ್ಲಿ ಹಿರಿಯರಿದ್ದಾರೆ, ಹಲವು ಬಾರಿ ಸಚಿವರಾಗಿ ಕೆಲಸ ಮಾಡಿದವರೇ ಅಸಮಾಧಾನಗೊಂಡು ಬಿಟ್ಟಿದ್ದಾರೆ. ನೀವೇ ಸಚಿವ ಸ್ಥಾನಕ್ಕೆ ಮತ್ತೆ ಆಕಾಂಕ್ಷಿಗಳಾಗ್ಬಿಟ್ರೆ ಹೊಸಬರಿಗೆ ಹಂಗಂದ್ರೆ ಅವಕಾಶನೇ ಬೇಡವಾ? ಹೊಸ ಮುಖಗಳಿಗೆ ಆದ್ಯತೆ ಅನ್ನೋದನ್ನ ಹೈಕಮಾಂಡ್ ಹೇಳಿಬಿಟ್ಟಿದೆ. ಯಾಕಂದ್ರೆ ಹೊಸತನಕ್ಕೆ ಅವಕಾಶ ಕೊಡೋ ಮೂಲಕ ಪಕ್ಷದ ಆಡಳಿತಕ್ಕೆ ವೇಗ ಸಿಗುತ್ತೆ, ಪಕ್ಷಕ್ಕೋದು ಒಂದು ಬೂಸ್ಟರ್ ಡೋಸು ಮುಂಬರುವ ಚುನಾವಣೆಯಲ್ಲಿ ಸಹಕಾರಿ ಆಗಬಹುದು ಅನ್ನುವಂಥ ಲೆಕ್ಕಾಚಾರ ಹಾಕಿ ಈ ಬಾರಿ ಸಂಪುಟವನ್ನ ಫೈನಲ್ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಇದೆ. ಅದರ ಜೊತೆಗೆ ರಾಹುಲ್ ಗಾಂಧಿ ಅವರು ಪರ್ಟಿಕ್ಯುಲರ್ ಆಗಿ ಒಂದು ಸರ್ವೆ ಮಾಡಿಬಿಟ್ಟು
ಯಾರಿಗೆ ಕೊಟ್ರೆ ಒಳ್ಳೆಯದು ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆ ಹಾಕಿದ್ರಂತೆ ಸರ್ವೆ ಮೂಲಕ. ಬಿಕಾಸ್ ಯಾವ ವ್ಯಕ್ತಿ ಕೊಡ್ತಾ ಇದೀವಿ, ವ್ಯಕ್ತಿಯಿಂದ ಪಕ್ಷಕ್ಕಾಗಿರೋದೇನು, ಪಕ್ಷದಿಂದ ಆ ವ್ಯಕ್ತಿಗೇನು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅಳೆದು ತೂಗಿದೆ ಈ ಬಾರಿ ಸಂಪುಟವನ್ನ ಫೈನಲ್ ಮಾಡಿಬಿಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರು ಮುಂದಾಳತ್ವದಲ್ಲಿ ಕೂತ್ಕೊಂಡು ಅಂತ. ಹಾಗಾಗಿ ಈಗ ಅಸಮಾಧಾನಿತರಿಗೆ ಒಂದು ವಾರ್ನಿಂಗ್ ಹೈಕಮಾಂಡ್ ನಿಂದ ರವಾನೆ ಆಗ್ಬಿಟ್ಟಿದೆ. ಯಾರಾದ್ರೂ ರಾಜೀನಾಮೆ ಕೊಡ್ತೀವಿ ಅಂತ ಹೆದರಿಸಿ ಬೆದರಿಸಿ ಹೈಕಮಾಂಡ್ ಮೇಲೆ ಒತ್ತಡ ಹಾಕೋ ಪ್ರಯತ್ನ ಮಾಡಿದ್ರೆ ಇಮಿಡಿಯೇಟ್ ಆಗಿ ಅಂಗೀಕಾರ ಮಾಡಿಬಿಡಿ ರಾಜೀನಾಮೆಯನ್ನ ಅಂತ ಹೈಕಮಾಂಡೇ ಸೂಚನೆ ಕೊಟ್ಬಿಟ್ಟಿದೆ ಅಂತೆ ಮುಖ್ಯಮಂತ್ರಿಗಳಿಗೆ. ಅಂಗೀಕಾರ ಮಾಡೋದಷ್ಟು ಸುಲಭನಾ? ಬಲ್ಕ್ ಆಗಿ ಒಂದು 15-20 ಜನ ಬಂದ್ಬಿಟ್ಟು ರಾಜೀನಾಮೆ ಕೊಟ್ಬಿಟ್ರೆ ಎಲ್ರದ್ದು ಅಂಗೀಕಾರ ಆಗಿ ಹೋದ್ರೆ ಸಾಧ್ಯ ಇದೆಯಾ ಅದು? ಬಟ್ ಎನಿವೆ ಒಂದು ಸೂಚನೆ ಅಂತೂ ಹೈಕಮಾಂಡ್ ನಿಂದ ರವಾನೆಯಾಗಿದೆ ಸದ್ಯಕ್ಕೆ.